ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಮಾಸ್ ಟಿವಿಯ ವಿಶೇಷ ಕಾರ್ಯಕ್ರಮ ಯಾವುದಂತ ಗೊತ್ತಿದೆಯಲ್ಲ, ಪತ್ರ ಕಳಿಸಿ ತಮಾಷೆ ನೋಡಿ. ಈ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳೆಯ ಬಾಲು. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗಿ ನೇತ್ರ. ಖಂಡಿತ ನೋಡಿ, ತುಂಬಾ ದಿನಗಳ ನಂತರ ಇಷ್ಟು ದಿನದ ನಂತರ ಪತ್ರಗಳು ಕಳಿಸಿದ್ದಾರೆ. ಖಂಡಿತ ತುಂಬಾ ಚೆನ್ನಾಗಿ ಕೂಡ ಪತ್ರಗಳು ಬರ್ತಿದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ನನ್ನ ದಿನ ನೋಡಿ ಹೇಳ್ತಾ ಇದ್ದೆ, ಕರೆ ಮಾಡಿದವ್ರಿಗೆ ಹೇಳ್ತಿದ್ದೆ ದಿನ ಪತ್ರ ಕಳಿಸಿ ಅಂತ. ಅಷ್ಟು ದಿನಕ್ಕೆ ಇವತ್ತು ಪತ್ರ ಕಳಿಸಿದ್ದಾರೆ. ಯಾರ್ಯಾರು ಬಕ್ರಾ ಮಾಡಬೇಕು ಅಂತ ಕೂಡ ಬರ್ದು ಕಳಿಸಿದ್ದಾರೆ. ಹಾಗೆ ನೀವು ಕೂಡ ಪತ್ರ ಬರ್ದು ಯಾರಿಗಾರು ಬಕ್ರಾ ಮಾಡಬೇಕು ಅನ್ನೋದೇ ಇದ್ರೆ ನಮ್ಮ ಫುಲ್ ಡೀಟೇಲ್ಸ್ ಈ ಕಾರ್ಯಕ್ರಮದ ಕೊನೆಯಲ್ಲಿ ತೋರಿಸ್ತೀವಿ. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರ ಬರಿಬೋದು. ಆ ಡೀಟೇಲ್ಸ್ನ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಯಾರಿಗೆ ಬಕ್ರಾ ಮಾಡಬೇಕು ಅವರ ಫುಲ್ ಡೀಟೇಲ್ಸ್, ಮೇನ್ ಆಗಿ ಅವರ ವೀಕ್ನೆಸ್, ಹಾಗೆ ನಿಮ್ಮ ಡೀಟೇಲ್ಸ್ನ ಪತ್ರ ಬರೆದು ಕಳಿಸಿದ್ರೆ ಖಂಡಿತ ನಾವು ಬಕ್ರಾ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಜನ ಲೆಟರ್ಸ್ ಬರ್ದಿದ್ದಾರೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನಮ್ಮ ಫಸ್ಟ್ ಲೆಟರ್ಸ್ ನೋಡೋಣ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮಾಸ್ ಟಿವಿ ಐ ಲವ್ ಯು, ಮಾಸ್ ಟಿವಿ ಆಲ್ ದ ಬೆಸ್ಟ್ ಅಂತ ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಎಲ್ಲೋ ಪಾಪ ಸ್ವಲ್ಪ ಕಲರ್ ಮಿಸ್ಟೇಕ್ ಆಗಿದೆ, ಯಾಕೆಂದ್ರೆ ಪಾಪ ಅವರೆಲ್ಲ ಬಣ್ಣ ಸಿಕ್ಕಿಲ್ವೇನೋ, ಬರೀ ಪೆನ್ನೆಲ್ಲ ಸ್ಕೆಚ್ ಹಾಕಿ ಬರ್ದಿದ್ದಾರೆ. ಪರವಾಗಿಲ್ಲ, ನೆಸತಿ ಬರ್ಬೇಕಾದ್ರೆ ಬಣ್ಣ ಕಲ್ತಿ ತುಂಬಾ ಚೆನ್ನಾಗಿರುತ್ತೆ. ಮಾಸ್ ಟಿವಿ ಬಗ್ಗೆ ಇದೇ ತರ ಪ್ರೀತಿ ವಿಶ್ವಾಸ ಇರ್ಲಿ ಅಂತ ಕೇಳ್ತೇವೆ. ಇವಾಗ ಪತ್ರ ಓದೋಣ ಬನ್ನಿ. ಹಲೋ ಹಾಯ್ ಮಾಸ್ ಟಿವಿ, ನನ್ನ ಹೆಸರು ಪೂಜಾ. ನಾನು ಚನ್ನಪಟ್ಟಣದಿಂದ ಪತ್ರ ಬರೀತಿದ್ದೀನಿ. ಒಂದ್ಸಲ ಗಾಣ್ಕಲ್ಗೆ ನಮ್ಮ ಅಣ್ಣನ ಮನೆಗೆ ಬಂದಿದ್ದೆ. ಅವಾಗ ನಿಮ್ಮ ಮಾಸ್ ಟಿವಿಲಿ ಪತ್ರ ಕಳಿಸಿ ತಮಾಷೆ ನೋಡಿ ಅನ್ನೋ ಅಡ್ವರ್ಟೈಸ್ಮೆಂಟ್ ನೋಡಿ ಅವ್ನಿಗೆ ಬಕ್ರಾ ಮಾಡ್ಬೇಕನ್ನೋ ಆಸೆಯಿಂದ ನಾನು ಈ ಪತ್ರ ಬರೀತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಮಾಸ್ ಟಿವಿ ಅಂದರೆ ತುಂಬ ಇಷ್ಟ. ನನ್ನ ಅಣ್ಣ ಮನೆಗೆ ಬಂದಾಗ ತಪ್ಪದೆ ನೋಡ್ತೀನಿ ಅಂತ ಹೇಳ್ತಿದ್ರೆ ತುಂಬಾ ಥ್ಯಾಂಕ್ಸ್. ಓಕೆ, ಅವರ ಡೀಟೇಲ್ಸ್, ಅವರ ಅಣ್ಣನ ಹೆಸರು ವಿಜಯ್ ಅಂತೆ. ಅವರ ಫುಲ್ ಡೀಟೇಲ್ಸ್ ಹಾಗೆ ನಂಬರ್, ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಎಷ್ಟು ಮಟ್ಟಿಗೆ ಬಕ್ರಾ ಆಗ್ತಾರೆ ಅಂತ ನೋಡೋಣ. ಮೇನ್ ವೀಕ್ನೆಸ್ ಪಾಯಿಂಟ್ ಬಂದು ಅವ್ರ ಅಣ್ಣನಿಗೆ ಬೈಕ್ ರೈಸ್ ಅಂದರೆ ತುಂಬ ಇಷ್ಟ ಅಂತೆ. ಬನ್ನಿ ಈಗ ಬೈಕ್ ರೈಸ್ ಇದ್ರ ಬಗ್ಗೆನೇ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರನ್ನ ಬಕ್ರಾ ಮಾಡೋಣ. ಬನ್ನಿ ಈಗ ಕಾಲ್ ಮಾಡ್ತೀನಿ, ನೋಡೋಣ ವಿಜಯ್ ಅವ್ರು ಯಾವ ರೀತಿ ಬಕ್ರಾ ಆಗ್ತಾರೆ ಅಂತ. The number you are trying to reach is currently switched off. Please try again later. ನಂಬರ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಒಂದು ಸ್ವಿಚ್ ಆಫ್ ಆದ್ರೆ ಅಂತ ಮತ್ತೊಂದು ಸಾರಿ ಟ್ರೈ ಮಾಡ್ತೀನಿ, ನೋಡೋಣ. ಹೇಳಿ ನಂಬರ್ 8496 8496 84 1 ಸೆಕೆಂಡ್ 8496 8496 84 84 3996 3996. ಓಕೆ, ಕಾಲಿಂಗ್ ಆಗ್ತಾ ಇದೆ, ನೋಡೋಣ ಬನ್ನಿ ಇದೇನಾರು. ಓಕೆ, ಈಗ ನೋಡಿ ವಿಜಯ್ ಅವ್ರನ್ನ ಬಕ್ರಾ ಮಾಡುವಂಥ ಸಂದರ್ಭ ಬಂದಿದೆ. ಬನ್ನಿ ಮಾತಾಡ್ಸೋಣ ವಿಜಯ್ ಅವ್ರನ್ನ. ಹಲೋ ಹಲೋ ಸರ್, ವಿಜಯ್ ಅವರಾ? ಹೌದು ಸರ್, ನಾವು ಗೊತ್ತಾಯ್ತಾ ನಿಮಗೆ? ಹರೀಶ್ ಅಂತ ನಾವು. ಬಾಲು ಅವರು ಅಂತ ಹೇಳಿ ಸರ್, ನಮ್ಮ ಹೆಸರು ಹರೀಶ್ ಅಂತ. ಬಾಲು ಅಂತ. ಹಲೋ ಓಕೆ ವಿಜಯ್ ಅವರೇ, ನಮ್ಮ ಹೆಸರು ಹರೀಶ್ ಅಂತ ರೀ, ಬಾಲು ಅಂತಲ್ಲ ಹರೀಶ್ ಅಂತ. ನೀವು ಮೊನ್ನೆ ಚನ್ನಪಟ್ಟಣಕ್ಕೆ ಬಂದಿದ್ರಲ್ಲ, ಚನ್ನಪಟ್ಟಣದಲ್ಲಿ ನಮ್ಮ ಕಾರ್ಗೆ ಗುದ್ದು ನೀವು ಅಮೌಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು 40,000 ರೂಪಾಯಿ ಬಿಲ್ ಆಗಿತ್ತು. 35,000 ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ್ಲೇ ಇಲ್ಲ, ಹಂಗೆ ಹೊಂಟೋಗಿದ್ದೀರಾ. ಈಗ ನಿಮ್ಮ ಮೇಲೆ ಬಿಡದಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ ನಾನು. ಕೊಡ್ರಿ ಪೊಲೀಸ್ ಕೊಡ್ರಿ. ಹಾ, ಹಂಗೆ ಡಿಸ್ಪ್ಲೇಟ್ ಕೊಡಿ, ನಾನು ಮಾಸ್ಟಿಗೆ ಹೋಗಿ ಕೊಡ್ತೀನಿ. ಏನಂತ ಕೊಡ್ತೀರಾ? ಮಾಸ್ಟಿಗೆ ಹೋಗಿ ಕೊಡ್ತೀನಿ ಅಂದೆ. ಮಾಸ್ ಟಿವಿಗೆ ಹೋಗಿ ಏನಂತ ಕೊಡ್ತೀರಾ? ಬಾಲು ಅವರು ಸುಮ್ಮನೆ ರೇಗಿಸ್ತಾರೆ, ಫೋನ್ ಮಾಡಿ ಅಂತ. ಬಾಲು ಫೋನ್ ಮಾಡಿ ರೇಗಿಸ್ತಾರೆ. ರೇ, ನಮ್ಮ ಹೆಸರು ಬಾಲು ಅಂತಲ್ಲ, ಹೇಳ್ನಲ್ಲ ನಮ್ಮ ಹೆಸರು ಹರೀಶ್ ಅಂತ. ನಮ್ಮ ಗಾಡಿನ ಗುದ್ದಿ ನೀವು ಆಕ್ಸಿಡೆಂಟ್ ಮಾಡಿ ನೀವು ಹೊಂಟೋಗ್ಬಿಟ್ರೆ ಏನ್ ಮಾಡ್ಬೇಕು ನಾವು? ಯಾರ ನೇತ್ರ ಹೇಳಲ್ಲ? ಯಾವ ನೇತ್ರ? ಯಾವ ನೇತ್ರ ಹೇಳಿದ್ರು ನಿಮಗೆ? ಅವ್ರ ಆ ನೇತ್ರ ಅಲ್ಲ ವಿಜಯ್ ಅವ್ರ, ಈಗ ನಾವು ಸೀರಿಯಸ್ ಆಗಿ ಹೇಳ್ತೀರಿ, ನೀವು ಕಾಮಿಡಿ ಮಾಡ್ಬಿಡಿ. ಯಾವ ನೇತ್ರ, ಯಾವ ಬಾಲು, ಏನೇನೇ ಮಾತಾಡ್ತಾ ಇದೀರಾ ನೀವು? ಸರಿ, ಎಷ್ಟು ಬಿಲ್ ಪೇ ಮಾಡಿ ಮಾಡ್ತೀನಿ ಬಂದೆ. 35,000 ರೂಪಾಯಿ ಬಿಲ್ ಪೇ ಮಾಡ್ಬೇಕು. ಬಿಡದಿ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ ಇವಾಗ ನೀವು. ಬಿಡದಿ ಪೊಲೀಸ್ ವಿಜಯ್ ಕುಮಾರ್ ಫೋನ್ ಕೊಡಿ, ಮಾಡ್ತೀನಿ ನಾನು. ಅಲ್ಲೋ ವಿಜಯ್ ಕುಮಾರ್ ಇದ್ದಾರೆ. ಸರಿ ಕರೆ ಮಾಡ್ತೀವಿ ರೀ, ಒಂದು 5 ನಿಮಿಷದಲ್ಲಿ ಮತ್ತೆ ಕರೆ ಮಾಡ್ತೀವಿ. ಬಿಡದಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕರೆ ಮಾಡ್ತೀವಿ, ಓಕೆನಾ? ಓಕೆ ಮಾಡಿ. ಮಾತಾಡ್ತೀರಾ? ಈಗ ಇವರಿದ್ದಾರೇನೋ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಮಾತಾಡ್ತೀರಾ? ಕೊಡಿ, ಮಾತಾಡ್ತೀನಿ. ಸರ್ ನೋಡಿ ಸರ್, ಇವರು. ಹಲೋ, ಯಾರು? ವಿಜಯ್ ಅಂತ. ನೀವ್ಯಾರು? ಬಿಡದಿ ಸಬ್ ಇನ್ಸ್ಪೆಕ್ಟ್ರು. ಹೆಸರು? ನಾರಾಯಣ ಅಂತ. ನಾರಾಯಣ ಅಂತ. ಬಿಡಿ ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಅಂತ ಯಾರಿಲ್ಲ ಅಲ್ಲಿ. ಇಲ್ಲ, ಹೊಸದಾಗಿ ಬಂದಿದೀವಿ ಈಗ. ಯಾವಾಗ? ನಿನ್ನೆಯಿಂದ.
ನೆನ್ನೆಯಿಂದನಾ? ಎಲೆಕ್ಷನ್ ಡ್ಯೂಟಿ ಸ್ಪೆಷಲ್ ಆಗಿ ಹಾಕಿದ್ದಾರೆ. ಇವ್ರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಇನ್ಮೇಲೆ. ಕೊಡ್ಲಿ ಬಿಡ್ರಿ, ಕಂಪ್ಲೇಂಟ್ ತಗೊಳ್ರಿ. ನೀವೇನ್ ಕೇಳೋದಲ್ಲಿ? ಅದೇನೋ ಗಾಡಿ ಇದ್ರದ್ದು ಆಕ್ಸಿಡೆಂಟ್ ಕೇಸ್ ಯಾವ್ದೋ ಕೊಟ್ಟಿದ್ದಾರೆ. ಹಾ ಮಾಡಿದೀವಿ, ಮಾಡಿಲ್ಲ ಅಂತ ಹೇಳ್ತಾವಲ್ಲ. ಅದೇನು ಅಮೌಂಟ್ ಕ್ಲಿಯರ್ ಆಗಿಲ್ಲ ಅಂತ ಬಂದವ್ರೆ. ಕೊಡಲ್ಲ, ಅಮೌಂಟ್ ಕೊಡಲ್ಲ. ಈಗ ನೀವು ಸ್ಟೇಷನ್ ಹತ್ರ ಬನ್ನಿ, ಹಾ? ಮಾತಾಡೋಣ. ಅಲ್ಲಿ ಇವ್ರೇನೋ ಮಾತಾಡ್ಬೇಕಂತೆ ನಿಮ್ಮ ಹತ್ರ. ಬರಕ್ ಆಗಲ್ಲ ಸರ್, ಈಗ ನಮ್ ಕೆಲ್ಸ ಇದೆ. ಬರಕ್ಕಾಗಲ್ಲ ಅಂದ್ರೆ ನಾವೇ ಬರ್ತೀವಿ ಅಲ್ಲಿಗೇನೆ ಅಷ್ಟೇ. ಇವಾಗ ಹಾ ಬರ್ರಿ ಬರ್ರಿ. ಫುಲ್ ಜಗಳನೇ ಆಗುತ್ತೆ. ನೀವು 35,000 ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಜಗಳನೇ ಆಗುತ್ತೆ. ನಿಮ್ ಕಾರ್ ನಿಂತ್ಕೋಯ್ತೀನಿ ನನ್ನ ಮೇಲೆ. ಗಲಾಟೆನೇ ಆಗ್ಲಿ ಬರ್ರಿ. ಗಲಾಟೆನೇ ಆಗ್ಲಿ ಅಂತೀರಾ? ಖಂಡಿತ ರೀ, ಯಾವ್ದೇ ಕಾರಣಕ್ಕೂ ಮಿಸ್ ಇಲ್ಲ. ಈಗ ಬರ್ತಾ ಇದ್ದೀನಿ, SI ಕೂಡ ಕರ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಬರ್ತಿದಂಗೆ ಓಡಾಗಬಾರ್ದು ಊರ್ ಬಿಟ್ಟು ನೀವು ಅಲ್ಲಿ ಏನ ಊರ್ಲಿಲ್ಲ, ಚರ್ಮಣದಲ್ಲಿ ಬರ್ರಿ. ಹೇಳಿ. ಚನ್ನಪಣ್ಣ ಆಗಲ್ಲ ಬಿಡ್ದಿ, ನಿಮ್ಮ ಮನೆ ಹತ್ರ ಬರ್ತೀವಿ. ಇವಾಗ ಜಗಳ ಮಾಡ್ತೀವಿ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀವು ಇವಾಗ. ಬನ್ನಿ ಮಾಡಿ. ಮಾಡ್ಲಾ ಜಗಳ ಮಾಡ್ಲಾ? ಫುಲ್ ಸಪೋರ್ಟ್ ಇದೆ, ಮಾಡಿ. ಫುಲ್ ಸಪೋರ್ಟ್. ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ? ನಿಮ್ ಕಡೆ ಸಪೋರ್ಟಾ ನಮ್ ಕಡೆ ಸಪೋರ್ಟಾ? ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಬರ್ರಿ, ನಾನೇ ಮಾಡ್ತೀನಿ ಬನ್ನಿ. ನನ್ಗೆ ಸಪೋರ್ಟ್ ಮಾಡ್ತೀರಾ? ಓಕೆ ವಿಜಯ್, ನಿಮ್ಗೆ ವಿಷಯ ಗೊತ್ತಿದ್ಯಾ? ಇಲ್ಲ. ಈಗ ಒಂದ್ ಸೀಕ್ರೆಟ್ ಹೇಳ ನಿಮ್ಗೆ. ಹೇಳಿ. ಈ ನಂಬರ್ ನಮ್ಗೆ ಎಲ್ಲಿಂದ ಸಿಕ್ತು ಅಂತ ನಿಮ್ಗೆ ಗೊತ್ತಾ? ಏನು? ನಿಮ್ ನಂಬರ್ ನಮ್ಗೆ ಎಲ್ಲಿಂದ ಬರ್ತು ಅಂತ ನಿಮ್ಗೆ ಗೊತ್ತಿದ್ಯಾ? ಇಲ್ಲ. ವಿಜಯ್ ಅವರೇ, ಇದು ಮಾಸ್ ಟಿವಿಯಿಂದ ಕರೆ ಮಾಡ್ತಿರೋದು ಪತ್ರ ಕಳಿಸಿ ತಮಾಷೆ ನೋಡಿ ಕಾರ್ಯಕ್ರಮ. ನಿಮ್ಮ ಸಿಸ್ಟರ್ ಪೂಜಾರವರು ನಮಗೆ ಪತ್ರ ಬರ್ದು ಕಳ್ತಿದ್ರು. ನಮ್ಮ ಅಣ್ಣ ವಿಜಯ್ಗೆ ಒಂದ್ಸತಿ ಬಕ್ರಾ ಮಾಡ್ಬೇಕು ಅಂತ, ಅದಕ್ಕೆ ಕರೆ ಮಾಡಿದೆ. ಬಕ್ರಾ ಆಗ್ಬಿಟ್ರಿ ಕೊನೆಗಲ್ಲ ನೀವು. ಯಾರು ಬಕ್ರಾ ಆಗಿದ್ರು? ಬಕ್ರಾ ಆದ್ಮೇಲೆಲ್ಲ ಹೀಗೆ ಮಾಡೋದು. ಓಕೆ ವಿಜಯ್ ಅವರೇ, ಹೇಳಿ, ಹೇಗನ್ಸ್ತು? ಖುಷಿ ಆಗ್ತೀಯಾ? ತುಂಬಾ ಚೆನ್ನಾಗಿದೆ. ಪ್ರೋಗ್ರಾಮ್ ಎಲ್ಲ ಇಷ್ಟ ಆಗುತ್ತಾ? ಮಾಸ್ ಟಿವಿ ಪ್ರೋಗ್ರಾಮ್ ಎಲ್ಲ? ಮಾಸ್ ಟಿವಿ ಪ್ರೋಗ್ರಾಮ್ಗಳೆಲ್ಲ ತುಂಬಾ ಇಷ್ಟ ಆಗ್ತಾ ಇದೆಯಾ ನಿಮ್ಗೆ? ತುಂಬಾ ಇಷ್ಟ ಆಗ್ತದೆ. ಹೇಳಿ, ಮೊನ್ನೆ ಏನೋ ಗುದ್ಬಿಟ್ರಂತೆ ನಮ್ ಕಾರ್ಗೆ. ಏನ್ ಕೊಡ್ತೀರಾ? ದುಡ್ಡು ಕೊಡ್ತೀರಾ ಇವಾಗ ಬಂದ್ರೆ? ಕೊಡ್ತೀವಿ ಬನ್ನಿ. ಓಕೆ ಸೂಪರ್ ವಿಜಯ್, ಖಂಡಿತವಾಗ್ಲೂ ಬರ್ತೀನಿ. 35,000 ರೂಪಾಯಿ ಯಾರು ಬೇಡ ಅನ್ನಲ್ಲ, ಖಂಡಿತವಾಗ್ಲೂ ಕೊಡಿ. ಓಕೆನಾ? ಓಕೆ. ಊಟ ಆಯ್ತಾ? ಹೇಳಿ. ಊಟ ಆಯ್ತಾ ಸರ್? ಇನ್ನ ಇಲ್ಲ ವಿಜಯ್ ಅವರೇ, ನಿಮ್ದಾಯ್ತಾ ಊಟ? ಇನ್ನೆಲ್ಲ ಮಾಡ್ಬೇಕು ಸರ್. ಓಕೆ ವಿಜಯ್ ಅವರೇ, ಖಂಡಿತ ಬೇಗ ಊಟ ಮಾಡಿ. ಓಕೆನಾ? ಓಕೆ, ನೀವು ಅಷ್ಟೇ. ಓಕೆ, ಬಾಯ್ ವಿಜಯ್, ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ವಿಜಯ್ ಅವ್ರು ಸಖತ್ತಾಗಿ ಫೂಲ್ ಆದ್ರು. ಒಂದ್ಸಲ ಸ್ವಲ್ಪ ಫೂಲ್ ಆದ್ರು, ಆದ್ರೆ ಕಂಡಿಡ್ಬಿಟ್ರು ಕಣ್ರಿ. ದಿನ ವಾಯ್ಸ್ ಕೇಳ್ತಾ ಇರ್ತಾರಲ್ಲ, ಬಾಲೂರ್ ಅಂತ ಅನ್ಬಿಟ್ರು. ಇರ್ಲಿ, ಪರವಾಗಿಲ್ಲ. ವಿಜಯ್ ಅವರೇ, ಮತ್ತೊಂದು ಲೆಟರ್ ಕೊಡಕ ರೆಡಿ ಇದೆ. ಅವ್ರನ್ನೂ ಬಕ್ರಾ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಕಾಮಿಡಿ ರೆಡಿ ಇದೆ, ಬೇಗ ನಡ್ಕೊಂಡು ವಾಪಸ್ ಬನ್ನಿ.